ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಇಷ್ಟು ದಿನ ಏನು ಜೈಲಲ್ಲಿದ್ರು, ತದಾದ ನಂತರ ಬೆನ್ನು ನೋವು ಅಂತೇಳಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದಂತಹ ನಟ ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೆ ಇವತ್ತು ಜಾಮೀನು ಸಿಕ್ಕಿರುವಂತದ್ದು. ಸೊ ಹಿನ್ನೆಲೆಯಲ್ಲಿ ಆರ್ ನಗರದಲ್ಲಿರುವಂತಹ ದರ್ಶನ್ ಮನೆ ನಿವಾಸಕ್ಕೆ ಈಗಾಗಲೇ ಅಭಿಮಾನಿಗಳು ಬಂದು ಏನು ಒಂದು ತುಗುದೀಪ್ ನಿಲಯ ಅಂತ ಒಂದು ಬೋರ್ಡ್ ಇದೆ, ಆ ಬೋರ್ಡ್ಗೆ ಹೂವನ್ನ ಹಾಕಿ ಈಗಾಗಲೇ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಜೊತೆಗೆ ಒಂದು ಫೋಟೋವನ್ನ ಕೂಡ ಈಗ ಅಭಿಮಾನಿಗಳು ತೆಗೆಸ್ಕೊಳ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರುವಂತದ್ದು. ಅಂದ್ರೆ ಏನು ಈ ಆರ್ ನಗರದಲ್ಲಿರುವಂತಹ ದರ್ಶನ್ ಮನೆ ಏನಿದೆ, ಈ ದರ್ಶನ್ ಮನೆಗೆ ಅಂದ್ರೆ ನಟ ದರ್ಶನ್ಗೆ ಏನು ಬೇಲ್ ಆಯ್ತು, ಬೇಲ್ ಆದ ಕೂಡಲೇ ತಕ್ಷಣ ಇಲ್ಲಿಗೆ ಬಂದು ನಮ್ಮ ಬಾಸು ಈಗಾಗಲೇ ನಮ್ಗೆ ರಿಲೀಸ್ ಆಗಿದ್ದಾರೆ, ಮನೆಗೆ ಬರ್ತಾರೆ ನಮ್ಮ ಬಾಸು ಅಂತೇಳಿ ಈಗ ತುಗುದೀಪ್ ಆರ್ ನಗರದಲ್ಲಿರುವಂತಹ ತುಗುದೀಪ್ ನಿಲಯಕ್ಕೆ ಬಂದು ಅಭಿಮಾನಿಗಳು ಸಂಭ್ರಮವನ್ನ ಮಾಡ್ತಾ ಇರುವಂತದ್ದು. ಸೊ ನಾನು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್ ಎಲ್ಲಿ ಬನ್ನಿ ಸರ್, ಮುಂದೆ ಬನ್ನಿ ಸರ್. ಸರ್ ಇವತ್ತು ದರ್ಶನ್ ಸೇರಿದಂತೆ 7 ಆರೋಪಿಗಳು ಕೂಡ ಇವತ್ತು ಜಾಮೀನಾಗಿದೆ. ಸೊ ನೀವು ಕೂಡ ನಟ ದರ್ಶನ್ಗೆ ಜಾಮೀನಾಗಂತೆ ಮನೆ ಮುಂದೆ ಬಂದಿರ, ಸಂಭ್ರಮಿಸ್ತಾ ಇದ್ದೀರಾ, ತಾವೇನ್ ಹೇಳ್ತೀರಿ ಸರ್? ನಾವು ಬಳ್ಳಾರಿಯಿಂದ ಇರೋರು, ಅವ್ರಿಗೆ ಯಾವತ್ತು ಯಾವ್ದು ಇದಿಲ್ಲ, ಅವ್ರು ಆರಾಮ ಇರ್ತಾರೆ, ಇದು ಮಾಡ್ತಾರೆ, ಅವರು ಆರಾಮಾಗಿದ್ದು ಹೊರಗೆ ಬರ್ತಾವ್ರೆ, ಅದು ಏನು ತೊಂದರೆ ಇಲ್ಲ. ನ್ಯಾಯಕ್ಕಾಗಿ ಸಿಗುತ್ತೆ, ನ್ಯಾಯಕ್ಕಾಗಿ ಜಯ ಸಿಗುತ್ತೆ. ಯಾವುದೋ ಕಾರಣಕ್ಕಾಗಿ ಯಾವುದೋ ಇದು ಆಗಿರುತ್ತೆ, ಅಂಥ ವಿಷಯದಲ್ಲಿ ಅವ್ರಿಗೇನೋ ತೊಂದರೆ ಆಗಿದೆ. ಈಗ ಸದ್ಯ ಎಲ್ಲ ಮುಂದೆ ಚೆನ್ನಾಗಾಗುತ್ತೆ. ಹೌದು, ಜೈ ಬಾಸ್ ಸರ್. ನೀವು ಹನುಮಂತಿ ಜಯಂತಿ ದಿವಸ ದರ್ಶನ್ ಅವರಿಗೆ ಒಳ್ಳೇದಾಗಿದೆ, ಶುಭ ಸುದ್ದಿ ಬಂದಿದೆ. ಹನುಮಂತಿಗೆ ಅವರಿಗೆ ಬಲ, ಆಂಜನೇಯ ಬಲ ಹೆಂಗಿದೆಯೋ ನಮ್ಮ ದರ್ಶನ್ ಬಲನೂ ಹಂಗೆ ಇದೆ. ಆದ್ದರಿಂದ ನಮಗೆ ದರ್ಶನ್ಗೆ ಇವತ್ತು ಬೇಲ್ ಸಿಕ್ಕಿದೆ. ಎಲ್ಲ ಇಡೀ ಕರ್ನಾಟಕ ಒಂದು ಹಬ್ಬ ಥರ ವಾತಾವರಣ ಆಗಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ಅವ್ರ ಮನೆ ಹತ್ರ ಬಂದು ನಾವು ಸಂಗೀತ ಮಾಡಬೇಕಂತ ನಾವು ಕೃತಜ್ಞತಾಗಿ ಇಲ್ಲಿ ಬಂದು ಹೂನಾರ ಹಾಕಿ ನಮ್ಮ ದರ್ಶನ್ಗೆ ಅವರಿಗೆ ಒಂದು ಶುಭ ಕೋರಲಿ ಅಂತ ನಾವು ಇನ್ನ ಮುಂದೆ ಶುಭ ಆಗ್ಲಿ ಅಂತ. ದರ್ಶನ್ ಅವ್ರದ್ದು ಏನಂದ್ರೆ ಸೆಕೆಂಡ್ ರಿಲೀಸ್ ಬಿಟ್ರು ಸೆಕೆಂಡ್ ರಿಲೀಸ್ ಅಲ್ಲಿ 100 days ಫಿಲಿಂ ಓಡ್ತಾ ಇತ್ತು. ಯಾರು ದೇಶದಲ್ಲಿ ಯಾರು ತಪ್ಪು ಮಾಡಿದೆ ಅಂತ ಅಷ್ಟು ದೊಡ್ಡ ತಪ್ಪು ದರ್ಶನ್ ಅವ್ರು ಮಾಡಿಲ್ಲ. ಅದು ನ್ಯಾಯ ಕಾನೂನು ಪ್ರಕಾರ ಗೊತ್ತಿರುತ್ತೆ, ಅದು ಕಾನೂನು ಕೆಲಸ ಕಾನೂನು ಮಾಡ್ಕೊಂಡು ಹೋಗುತ್ತೆ. ದರ್ಶನ್ ಅವರಿಗೆ ಇನ್ನ ಆರೋಗ್ಯ ಆಯುಷು ಹೆಚ್ಚು ಆಯ್ಕುಲಿ ಅಂತ ಆ ಹನುಮಂತ ಜಯನ್ನ ಬೇಡ್ಕೊಂತ ಇದೀವಿ. ಎಲ್ಲರಿಗೂ ಶುಭ ಆಗಲಿ. ಜೈ. ನಾವೇನಿಲ್ಲ, ಜೈ ಡಿ ಬಾಸ್ಗೆ, ಜೈ ಡಿ ಬಾಸ್ಗೆ, ಜೈ ಡಿ ಬಾಸ್ಗೆ. ಅಣ್ಣ ನಮ್ಮ ಡಿ ಬಾಸ್ಗೆ ಏನಂದ್ರೆ ಇವಾಗ ಬೇಲ್ ಆಗಿರೋದ್ರಿಂದ ನಮ್ಮ ಡಿ ಬಾಸ್ ಫ್ಯಾನ್ಸ್ ಎಲ್ಲರಿಗೂ ಫುಲ್ ಖುಷಿಯಾಗಿದೆ. ಯಾಕಂದ್ರೆ ಇವಾಗ ನಮ್ಮ ಬಾಸ್ಗೆ ಬೇಲ್ ಆಗಿರೋದು ಹೆಂಗೆ ಅಂದ್ರೆ ರಾಮಂಗೆ ಹನುಮಂತ ಹೆಂಗೋ ಹಂಗೆ ನಮ್ಮ ರಾಮ ನಮ್ಮ ಬಾಸು, ನಾವು ಹನುಮಂತ, ನಾವು ಕಪಿಸ್ ಏನಾಯ್ತಂಗೆ ನಾವು ಹನುಮಂತ ಹಿಂಗೆ ರಾಮಂಗೆ ಹೆಂಗೆ ಹಂಗಿದ್ದಾಗ ನಮ್ಮ ಡಿ ಬಾಸ್ಗೆ ಯಾವತ್ತು ಒಳ್ಳೇದಾಗೋದು. ಅವ್ರು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಸರ್. ಇದೇನೋ ಸಮಯ ಅಚಾತುರ್ಯ ಆಗಿದೆ, ಆಗಿರ್ಬೋದು, ಆಗದೆ ಇರ್ಬೋದು, ಅದು ಹೇಳಕ್ಕಾಗಲ್ಲ ನಾವು. ಅರ್ಥ ಆಯ್ತಾ? ಕಾನೂನು ಪ್ರಕಾರ ಬೇಲ್ ಆಗಿದೆ, ಆಯ್ತಾರೆ, ಆರಾಮಾಗಿ ಈಚೆ ಬರ್ತಾರೆ. ಓಕೆ, ಇದಿಷ್ಟು ಅಭಿಮಾನಿಗಳು ಅಂದ್ರೆ ನಮ್ಮ ಬಾಸು ಇವತ್ತು ರಿಲೀಸ್ ಆಗಿದ್ದಾರೆ, ನಮ್ಮ ಬಾಸು ಚಾಲೆಂಜ್ ಸ್ಟಾರ್ ಅಂತೇಳಿ ದರ್ಶನ್ ಏನು ಆರ್ ನಗರದಲ್ಲಿರುವಂತಹ ತುಗುದೀಪ್ ನಿವಾಸಕ್ಕೆ ಬಂದು ಅವರ ಒಂದು ಬೋರ್ಡ್ಗೆ ಹೂವನ್ನ ಹಾಕಿ ಅಭಿಮಾನಿಗಳು ಸಂಭ್ರಮವನ್ನ, ಹರ್ಷದ್ ಗೌರವನ್ನ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್ ಸಕ್ರಪ್ಪ, ಅವರ ಟಿವಿ ಬೆಂಗಳೂರು.